ನಮಸ್ಕಾರ. ವಿಟಿ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಉತ್ತಮ ಆರೋಗ್ಯ ಸಮಾಜದ ಸಹಾಯಕ್ಕೆ ಮಹಿಳೆಯರ ಒಳಿತಿಗಾಗಿ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮೂಲಕ ಆಶಾ ಕಾರ್ಯಕರ್ತೆಯರ ನೇಮಕ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ 1,000 ಜನರಿಗೆ ಒಬ್ಬರು, ನಗರ ಪ್ರದೇಶದಲ್ಲಿ 2,500 ಜನರಿಗೆ ಒಬ್ಬರಂತೆ ನೇಮಿಸಲಾಗಿದೆ. ಸರ್ಕಾರಿ ಇಲಾಖೆಯ ಕೆಲಸ ಮಾಡಬೇಕು. ಹೀಗೆ ಆಶಾ ಕಾರ್ಯಕರ್ತೆಯರು ತಮ್ಮ ಮನೆ, ಮಕ್ಕಳು, ಕಷ್ಟ ಎಲ್ಲವೂ ಮರೆತಂತೆ ನಮ್ಮ ಕಣ್ಣಿಗೆ ಕಾಣುವ ಅವರು, ಆದರೆ ಹಿಂದೆ ಅವರದೇ ಆದ ನೋವುಗಳು ಇರ್ತವೆ. ಸರ್ಕಾರ ವಹಿಸಿದ ಕೆಲಸ ಸ್ವಲ್ಪವೂ ಬೇಸರವಿಲ್ಲದೆ ಗ್ರಾಮ, ನಗರ, ಬಿಸಿಲು, ಮಳೆ ಎನ್ನದೇ ನಿರ್ವಹಿಸುತ್ತಿರುವ ತಾಯಂದಿರು, ಇವರಿಗೆ ಕಾಲಕ್ಕೆ ನೀಡಬೇಕಾದ ಸೌಲಭ್ಯ ನೀಡುವ ಹೊಣೆ ಸರ್ಕಾರದ್ದಾಗಿದೆ. ಇಲ್ಲಿ ಪ್ರತಿಯೊಬ್ಬ ತಾಯಿಯದು ಒಂದೊಂದು ಕಷ್ಟಗಳು ಇದೆ. ಆದರೆ ಅದು ಸರ್ಕಾರ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿದ್ರೂ ಬಾರದಂತೆ ಇರ್ತಾರೆ. ಎಷ್ಟೋ ತಾಯಂದಿರಿಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ, ಆದರೂ ಹೇಳಿಕೊಳ್ಳಲು ಆಗದೆ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ. ಗ್ರಾಮೀಣ ಮತ್ತು ನಗರದಲ್ಲಿ ಆಶಾ ಕಾರ್ಯಕರ್ತೆಯರ ನೇಮಕಾತಿ ಕೂಡ ಮಾಡಬೇಕು. ಇಲ್ಲಿ ಆಶಾ ಕಾರ್ಯಕರ್ತೆಯರ ಸ್ಥಿತಿ, ಅವರ ಕೆಲಸದ ನೈಜ ಪರಿಸ್ಥಿತಿ ಹಾಗೂ ಎದುರಿಸುವ ಮುಖ್ಯ ಕಷ್ಟಗಳ ಕುರಿತು ಸಂಪೂರ್ಣ ಮಾಹಿತಿ ಸರಳವಾಗಿ ಕೊಡುತ್ತಿದ್ದೇನೆ. ಆಶಾ ಕಾರ್ಯಕರ್ತೆಯರು ಭಾರತದ ಗ್ರಾಮ ಆರೋಗ್ಯ ವ್ಯವಸ್ಥೆಯ ಮೊದಲ ಸಾಲಿನ ಆರೋಗ್ಯ ಕಾರ್ಯಕರ್ತರು. ಅವರು ಸರ್ಕಾರದ ಸಮುದಾಯ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಸ್ಥಿರ ಸರ್ಕಾರಿ ನೌಕರರು ಅಲ್ಲ, ಗೌರವಧನ ಪಡೆದು ಕೆಲಸ ಮಾಡ್ತಾರೆ. ಅವರು ಮಾಡುವ ಪ್ರಮುಖ ಕೆಲಸಗಳು: ಗರ್ಭಿಣಿಯರ ನೋಂದಣಿ ಮತ್ತು ಗರ್ಭಪೂರ್ವ ತಪಾಸಣೆ, ಹೆರಿಗೆ ಸಮಯದ ಸಹಾಯ ಮತ್ತು ಆಸ್ಪತ್ರೆಗೆ ರವಾನೆ, ಶಿಶು ಲಸಿಕೆ, ಮನೆ ಮನೆಗೆ ಆರೋಗ್ಯ ಜಾಗೃತಿ, ಟಿಬಿ, ಮಲೇರಿಯಾ, ಡೆಂಗ್ಯೂ, ಕೋವಿಡ್ ರೀತಿಯ ರೋಗ ಪತ್ತೆ ಮತ್ತು ಮಾಹಿತಿ, ಕುಟುಂಬ ನಿಯೋಜನೆ ಜಾಗೃತಿ, ತಾಯಿ ಮಗು ಆರೋಗ್ಯ ಕಾಳಜಿ, ಗ್ರಾಮದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಯೋಜನೆಗಳ ಅನುಷ್ಠಾನ. ಅಂದರೆ ಗ್ರಾಮದ ಆರೋಗ್ಯ ವ್ಯವಸ್ಥೆಯ ಪೂರ್ಣ ಜವಾಬ್ದಾರಿ ಅವರ ಮೇಲೆಯೇ ಇರ್ತದೆ. ಆಶಾ ಕಾರ್ಯಕರ್ತೆಯರ ಎದುರಿಸುವ ಕಷ್ಟಗಳು: ಕಡಿಮೆ ಸಂಬಳ, ಗೌರವಧನ, ಹೆಚ್ಚಿನ ಕೆಲಸ ಮಾಡುತ್ತಿದ್ದರೂ ಮಾಸಿಕ ಶಾಶ್ವತ ಸಂಬಳ ಇಲ್ಲ, ಕೆಲಸಕ್ಕೆ ಅನುಗುಣವಾಗಿ ನೀಡುವ ಇನ್ಸೆಂಟಿವ್ಗಳು ಕಡಿಮೆ, ಶಾಶ್ವತ ಉದ್ಯೋಗದ ಅಭಾವ. ಸರ್ಕಾರ ಅಧಿಕೃತವಾಗಿ ಆಶಾಗಳನ್ನ ಗೌರವಧನದ ಆಧಾರದ ಮೇಲಿನ ಕಾರ್ಯಕರ್ತೆಯರು ಅಂತ ಪರಿಗಣಿಸುತ್ತದೆ. ನಿವೃತ್ತಿ, ಇಪಿಎಫ್, ಇಎಸ್ಐ, ಭದ್ರತೆ ಮೊದಲಾದ ಸೌಲಭ್ಯಗಳು ಇಲ್ಲ. ಕೆಲಸದ ಒತ್ತಡ, ಹೆಚ್ಚು ಹೊರೆ. ಗ್ರಾಮದಲ್ಲಿ 24/7 ಕರೆ ಬಂದರೂ ಹೋಗಬೇಕು. ರೋಗಿಗಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವುದು, ಸರ್ಕಾರಿ ಯೋಜನೆಗಳ ಸಮೀಕ್ಷೆ, ಕೊಟ್ಟ ವರದಿ, ಆಪ್ಗಳಲ್ಲಿ ಡೇಟಾ ದಾಖಲೆ, ಆಲ್ ಇನ್ ಒನ್. ಸುರಕ್ಷತೆ ಸಮಸ್ಯೆಗಳು: ರಾತ್ರಿ ಬರುವ ಕರೆಗಳು, ದೂರದ ಹಳ್ಳಿಗಳಿಗೆ ಹೋಗುವುದು, ಕೆಲವು ಕಡೆ ಪುರುಷರ ದುರ್ವ್ಯವಹಾರ, ಯಾವುದೇ ರಕ್ಷಣೆ ವ್ಯವಸ್ಥೆ ಇಲ್ಲ. ತರಬೇತಿ ಮತ್ತು ಸಾಧನಗಳ ಕೊರತೆ: ಕೆಲವೆಡೆ ರಕ್ತ, ಸಮಯ ಪಾಲಕ, ಗ್ಲೌಸ್, ಔಷಧ ಕಿಟ್, ಮಾಸ್ಕ್ ಮೊದಲಾದ ಮೂಲಭೂತ ವಸ್ತುಗಳ ಕೊರತೆ. ತರಬೇತಿ ಅಸಮರ್ಪಕ. ಸಾರಿಗೆ ತೊಂದರೆ: ಗರ್ಭಿಣಿಯರನ್ನು ಆಸ್ಪತ್ರೆಯಿಂದ ಮನೆಗೆ, ಮನೆಯಿಂದ ಆಸ್ಪತ್ರೆಗೆ ತರಲು ಹೊಣೆ ಆಶಾಗೆ. ಸ್ವಂತ ಹಣ ವೆಚ್ಚ ಮಾಡುವ ಪರಿಸ್ಥಿತಿಯೂ ಬಂದಿದೆ. ಸಮಾಜದ ಒತ್ತಡ, ಮಾನಸಿಕ ಒತ್ತಡ. ಯಾವಾಗಲೂ ಸರ್ಕಾರಿ ಅಮ್ಮ ಎಂದು ಎಲ್ಲ ಕೆಲಸವನ್ನ ಹೇಳ್ತಾರೆ. ಫಲಿತಾಂಶ ಬರದಿದ್ರೆ ನಿಂದನೆ, ಗದರಿಕೆ ಎದುರಾಗುತ್ತೆ.
ದಾಖಲೆ ಮತ್ತು ಆಪ್ಗಳ ಕೆಲಸ. ಆಶಾ ಸಾಫ್ಟ್, RCH ಪೋರ್ಟಲ್, NIKS ರಿಟೆಕ್, ನಿಕ್ಷಯ್, ಮದರ್ ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆಲ್ಲ ಡೇಟಾ ಹಾಕುವ ಹೊಣೆ ಕೂಡ ಅವರದೇ. ಸ್ಮಾರ್ಟ್ಫೋನ್, ಇಂಟರ್ನೆಟ್ ಸಮಸ್ಯೆಗಳ ಕಾರಣ ಹೆಚ್ಚುವರಿ ಒತ್ತಡ. ಸಮಾಜದಲ್ಲಿ ಅವರ ಪಾತ್ರ. ಆಶಾ ಕಾರ್ಯಕರ್ತೆಯರು ಗ್ರಾಮದಲ್ಲಿನ ತಾಯಿ ಮಗು ಸಾವಿನ ಪ್ರಮಾಣ ಇಳಿಕೆ, ಲಸಿಕೆ ಪ್ರಮಾಣ ಹೆಚ್ಚಳ, ಪೂರ್ವ ಪ್ರಸವ, ಪರಪ್ರಸವ ಆರೈಕೆ ಸುಧಾರಣೆ, ಸಾರ್ವಜನಿಕ ಆರೋಗ್ಯ ಜಾಗೃತಿ ಇವುಗಳೆಲ್ಲ ದೊಡ್ಡ ಪಾತ್ರ ವಹಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ಅವರ ಕೊಡುಗೆ ಅತ್ಯಂತ ಮಹತ್ವದ್ದು. ಹೆಚ್ಚು ಕೆಲಸ, ಕಡಿಮೆ ಗೌರವಧನ, ಯಾವುದೇ ಉದ್ಯೋಗ ಭದ್ರತೆ ಇಲ್ಲದೆ ಸಮಾಜದ ಆರೋಗ್ಯ ವ್ಯವಸ್ಥೆಯನ್ನ ಹೊತ್ತುಕೊಂಡಿರುವ ಆಶಾ ಕಾರ್ಯಕರ್ತೆಯರ ಸ್ಥಿತಿ. ಆಶಾ ತಾಯಂದಿರು ಮನೆಯ ಜವಾಬ್ದಾರಿಯೊಂದಿಗೆ ಹೋರಾಟ, ಕೆಲಸ, ಜನರೊಂದಿಗೆ ಹೋರಾಟ, ಗೌರವಧನ, ವೇತನ, ಆರೋಗ್ಯ ಸೌಲಭ್ಯಕ್ಕಾಗಿ ಸರ್ಕಾರದೊಂದಿಗಿನ ಹೋರಾಟದಿಂದ ಆದಷ್ಟು ಬೇಗ ಸರ್ಕಾರ ತಾಯಂದಿರಿಗೆ ಹೋರಾಟಕ್ಕೆ ಅಂತ್ಯ ನೀಡುತ್ತೆ ಎನ್ನುವ ಭರವಸೆಯೊಂದಿಗೆ ತಾಯಂದಿರ ಧ್ವನಿಯಾಗಿ ನಮ್ಮ ವಿಟಿ.